ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಏನ್ ಗುರುವೇ ಇದು ಮುಖ ಅನ್ನೋದನ್ನ ಸೀದಾ ಆಲಿಗಡ್ಡೆ ಗೊಂಡು ತರ ಮಾಡಿಬಿಟ್ಟಿದ್ದಾರಲ್ಲ. ಯಾರ ಜೊತೆ ಕಿರಿಕು ನಡೀರಿ ಮೊದ್ಲು ಹಾಸ್ಪಿಟ್ಲ್ಗೆ ಹೋಗಿ. ಇಲ್ಲ ಚನ್ಕೇಶ್ವ, ಈ ನೋವು ನನಗೆ ಬೇಕು. ಇಷ್ಟು ನೋವ್ತಾ ಇದೆ, ಇನ್ನು ನೋವು ಬೇಕು ಅಂತೀರಲ್ಲ. ಇಲ್ಲ, ಅಕ್ಕಿ ಬೆಂದ್ರೇನೆ ಅನ್ನ ಆಗೋದು, ಹಿಟ್ಟನ್ನ ತಟ್ಟಿ ಸುಟ್ರೇನೆ ರೊಟ್ಟಿ ಆಗೋದು. ನೋವಿಲ್ಲದೆ ಯಾವುದನ್ನು ಪಡ್ಕೊಳಕ್ಕಾಗಲ್ಲ. ಈ ನೋವಿನಿಂದ ನಾನು ಏನು ಪಡ್ಕೋಬೇಕು ಅಂತಿದ್ದೀನೋ ಅದು ಹತ್ರ ಆಗೋದ್ರಲ್ಲಿ ಇನ್ನು ಹೆಚ್ಚು ಸಮಯ ಉಳಿದಿಲ್ಲ ಚನ್ಕೇಶ್ವ. ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳಿಪ್ಪ. ನಾನು ಹೊಸದ ಮತ್ತೆ ಜಾನನ್ನ ಅರೆಸ್ಟ್ ಮಾಡಿದೆ ಅಂತ ಆ ಶ್ರೀ ತನ್ನ ಹೊಸಮ್ಮ ಮೂಲಕ ಕಂಪ್ಲೇಂಟ್ ಕೊಡಿಸಿ ನನ್ನ ಅರೆಸ್ಟ್ ಮಾಡಿಸ್ದ. ಆ ಪೊಲೀಸ್ನವರು ಶ್ರೀ ಅವ್ರ ಕಡೆಯವರು ಅಂತ ಕಾಣುತ್ತೆ. ಅದಕ್ಕೆ ಸಿಕ್ಕಿದ್ದೆ ಚಾನ್ಸ್ ಅಂತ ನನ್ನ ಒಳಗಾಕಿ ರುಬ್ಬಿಟ್ರು. ಅದು ಕಾಣ್ತಾ ಇದೆ. ಅದು ಈ ವಿಷಯ ಜಾನ್ವಿಗೆ ಗೊತ್ತಾ? ಅವ್ರ ಜೊತೆ ಬ್ಯಾಂಕಲ್ಲಿ ಮಾತಾಡ್ತಾ ನಿಂತಾಗಲೇ ಪೊಲೀಸ್ದವರು ನಾನು ಕರ್ಕೊಂಡೋಗಿದ್ದು. ಮುಗೀತು, ಅಲ್ಲಿಗೆ ನಿಮ್ಮ ಕತೆ ಮುಗೀತು. ಜಾನ್ವಿನ ಮದುವೆ ಆಗೋ ಆಸೆನ ನೀವು ಬಿಟ್ಟುಬಿಡಿ. ಅವಳು ನಿನ್ನ ಮುಂದೆ ಒಪ್ಪಲ್ಲ. ನನ್ನನ್ನು ಪೊಲೀಸ್ ಸ್ಟೇಷನಿಂದ ಬಿಡಿಸಿದ ಯಾರು ಗೊತ್ತಾ? ಯಾರು? ಜಾಹ್ನವಿ. ನನ್ನ ಜಾನು ಶ್ರೀನ ಹಿಗ್ಗಾಮುಗ್ಗ ಬೈದು ಅವನ ಕಣ್ಣು ಮುಂದೆನೆ ನನ್ನ ಕೈ ಹಿಡ್ಕೊಂಡು ಆಚೆ ಕರ್ಕೊಂಬಂದ್ಲು. ಚಕ್ರವ್ಯೂಹನ ಬೇಸೋದು ಮಾತ್ರ ಗೊತ್ತು ಆ ಶ್ರೀಗೆ, ಅದರಿಂದ ಆಚೆ ಬರೋದು ಗೊತ್ತಿಲ್ಲ ಅವನಿಗೆ. ಬಚ್ಚ ಅವನು. ನನ್ನಂಥ ಒಂಟಿ ಸಲಗನ ಕೆಡಬೇಕು ಅಂದರೆ ಇಡೀ ಕಾಡನ್ನೇ ಕಡಿಬೇಕಾಗುತ್ತೆ. ಆದರೆ ಶ್ರೀ ತೋಡಿದ ಗುಂಡಿ ಅವನು ಬೀಳೋಷ್ಟು ಮಾತ್ರ ದೊಡ್ಡದಾಗಿತ್ತು. ಜಾನುಗೀಗ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಬಂದಿದೆ. ಅದು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಆ ಸಾಫ್ಟ್ ಕಾರ್ನರ್ನ ಲವ್ ಆಗಿ ಟರ್ನ್ ಮಾಡ್ಬೋದು. ಅದಕ್ಕೆ ನೀವೇನು ಮಾಡಬೇಕು ಅಂತಿದ್ದೀರಾ? ನಂದು ಜಾನದು ಆದಷ್ಟು ಬೇಗ ಮದುವೆ ಆಗಬೇಕು. ಹಾಯ್ ಮಾವ. ಜಾನ್ವಿ, ಅಪ್ಪ ಎಲ್ಲಿಗೆ ಹೋಗಿದ್ರಿ? ನಾನು ಎಷ್ಟೊತ್ತಿಂದ ನಿಮ್ಮ ಫೋನ್ ಟ್ರೈ ಮಾಡ್ತಿದ್ದೆ, ನೀವು ರಿಸೀವೇ ಮಾಡಿಲ್ಲ. ಹೌದಾ? ನನಗೆ ಗೊತ್ತಾಗ್ಲೇ ಇಲ್ವಲ್ಲ. ಪಾಪ ಅಳಿಯಂದ್ರು ಆಗಿಂದ ನಿಮಗೋಸ್ಕರ ಕಾಯ್ತಾ ಇದ್ರು. ಅಳಿಯಂದ್ರೆ ಆಶೀರ್ವಾದ ತಗೊಳ್ಳಿ. ಏನಿದೆಯಲ್ಲ? ಹೆಣ್ಣು ಕೊಡೋ ಮಾವ ಕಣ್ಣು ಕೊಡೋ ದೇವರು ಅಂತಾರೆ. ಕಾಲಿಗೆ ಬಿದ್ದೆ ತಪ್ಪ ಮಾವ? ಅದಲ್ಲ ರೀ, ಪುರೋಹಿತ್ ಟ್ರ್ಯಾಕ್ ಬಂದಿದ್ದಾರೆ. ನನ್ನ ನಿಮ್ಮ ಮಗಳ ಮದುವೆ ದಿನ ನಿಗದಿ ಮಾಡೋದಕ್ಕೆ. ಮದುವೆನಾ? ಎಸ್. ಯಾವನ್ಕೆಲ್ಲ ಫಿಕ್ಸ್ ಮಾಡ್ದಲ್ಲ? ಅಪ್ಪ ಏನಮ್ಮ ಇದೆಲ್ಲ? ಅವ್ನು ತಾಳಕ್ಕೆ ತಕ್ಕನಾಗ ಕುಣಿತಾ ಇದೆಯಲ್ಲಮ್ಮ. ನಾನು ಮದನ್ ಅವ್ರನ್ನ ಮದುವೆ ಆಗ್ತೀನಿ, ನೀವು ಹಠ ಮಾಡಬಾರ್ದು ಅಂತ ಮುಂಚೆನೇ ಹೇಳಿದ್ದೆ ಅಲ್ಲಪ್ಪ, ಮರ್ತ್ಬಿಟ್ರಾ? ಅಲ್ಲಮ್ಮ, ದಯವಿಟ್ಟು ಗಲಾಟೆ ಮಾಡಬಾರ್ದು, ಒಪ್ಕೋಬೇಕು. ನಾನು ಹೇಳಿದ್ದನ್ನ ಕೇಳು ಮಗಳೇ. ನನ್ನ ಮಾತು ಕೇಳಿಪ್ಪ. ಏನು ನೋಡ್ತಾ ಇದ್ದೀರಾ? ಒಳ್ಳೆ ದಿನ ನೋಡಿ ಡೇಟ್ ಹೇಳಿ. ಈ ತಿಂಗಳು 26ನೇ ತಾರೀಕು ಮದುವೆ ಮಾಡಿಸ್ಬೋದು. ಬಾವಾ 26 ಒಳ್ಳೆ ದಿನ ಅಂತೆ. 2, 6, 8 ಗಂಟೆ ಹಾಕ್ಸ್ಬೋದು. 26 ಅಂದರೆ ಇನ್ನು 8 ದಿವಸ. ಹೌದು ಮಾವ, ಆದಷ್ಟು ಬೇಗ ಕನ್ಯಾಸರಿ ಬಿಡಿಸಿ
ನಿಮ್ಮ ಭಾರ ಕಡಿಮೆ ಮಾಡೋಣ ಅಂತ. ನೋಡಿ, ನೀವು ಮದುವೆ ಟೈಮ್ಗೆ ಈ ಕೊಂಡ್ಕೊಂಡು ಓಡಾಡಿದ್ರೆ ಏನು ಚಂದ. ಆಪ್ರೇಷನ್ ಮಾಡಿಸಿಂದ ಜಾನು ಕೈಲಿ ದುಡ್ಡು ಕೊಟ್ಟಿದ್ನಲ್ಲ, ಯಾಕೆ ಇನ್ನೂ ಮಾಡಿಸಿಲ್ಲ? ಓ, ಪೂರ್ತಿ ದುಡ್ಡು ಸೆಟ್ಲ್ ಆಗಲಿ ಅಂತನಾ? ಓಕೆ, ಅದಕ್ಕೇನಂತೆ, ತಗೊಳ್ಳಿ. ಬೇಡ. ನೋಡಿದ್ಯಾ ಜಾನ್ವಿ, ನಿಮ್ಮ ತಂದೆ ಹೇಗೆ ಹಠ ಮಾಡ್ತಿದ್ದಾರೆ? ಹೇಳು ಪ್ಲೀಸ್. ಅಪ್ಪ, ನಿಮ್ಮ ಕಾಲು ಆಪ್ರೇಷನ್ ಕಾರಣಕ್ಕೆ ಇವ್ರನ್ನ ಮದುವೆ ಆಗಕ್ಕೆ ಒಪ್ಪಿದ್ದು ನಾನು. ನೀವು ದುಡ್ಡು ಬೇಡ ಅಂದರೆ ಹೇಗೆ? ನೋಡಿ ಬಾಬಾ, ಮದನ್ ಅವರು ನಿಮ್ಮ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಮದುವೆ ಟೈಮಲ್ಲಿ ಕಾಲು ಆಪರೇಷನ್ ಮಾಡಿಸ್ಕೊಂಡು ನಗ್ನಗ್ತಾ ಓಡಾಡೋದೇ ಅವ್ರ ಆಸೆ. ಅವ್ರ ಆಸೆ ಪಟ್ಬಿಟ್ರೆ ಅದು ನನ್ನ ಆಸೆ ಕೂಡ ಅಪ್ಪ. ಹಣ ತಗೊಳ್ಳಿ ಅಪ್ಪ, ಪ್ಲೀಸ್. ನಿಮ್ಮ ಮಗಳು ಅಷ್ಟು ಹೇಳ್ತಿದ್ದಾಳೆ, ತಗೊಳ್ಳಿ ಮಾವ. ಮಾವ, ಮನೆಗೆ ಬಂದ ಲಕ್ಷ್ಮಣ ಬೇಡ ಅನ್ನೋದು ಜಾಣತನ ಅಲ್ಲ. ಆಪರೇಷನ್ ಬಗ್ಗೆ ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು, ಮೊದಲು ತಗೊಳ್ಳಿ. FD ಮಾಡಿಸೋಣ, ಕಾಲು ನೋವು ಜಾಸ್ತಿ ಆದಾಗ ಆಪರೇಷನ್ ಮಾಡಿಸಿದ್ರೆ ಆಯ್ತು. ನೀವು ಕುಡಿಪ್ಪ. ನನಗಲ್ಲ, ಅವ್ರಿಗೆ ಬರೋಷ್ಟು ಪಾಷಾಣ. ನನ್ನ ಸಂತೋಷಕ್ಕಾದರೂ ತಗೊಳ್ಳಿ ಅಪ್ಪ. ನೀನು ಸಂತೋಷವಾಗಿರ್ತೀಯ ಮಗಳೇ. ಲೇ ಶಾಂತ, ಏನ್ ನೋಡ್ತಾ ನಿಂತಿದ್ಯೆ? ಜಾನ್ವಿ ಕರ್ಕೊಂಡು ಹೋಗಿ ಸ್ವೀಟ್ ಮಾಡಿಸು, ಪಾಪ ಹಳಿ ಅಂತ ತಿನ್ಕೊಂಡು ಹೋಗ್ಲಿ. ಹೋಗಮ್ಮ ನೀನು. ಚೆನ್ನಕೇಶ್ವ, ಒಂದು ನಿಮಿಷ ಬಾಯ್ಲಿ. ಏಟು ಪರ್ಫೆಕ್ಟ್ ಆಗಿದೆ ತಾನೇ? ಈ ಮನೆ ಹಳನ್ನ ಯಾಕೋ ಮನೆ ಒಳಗಡೆ ಬಿಟ್ಕೊಂಡಿದ್ಯಾ? ಇದ್ರಲ್ಲಿ ಬೇರೆ ಹಳಿ ಅಂದ್ರು ಅಂತ ಕುಮ್ಮಕ್ ಬೇರೆ ಕೊಡ್ತಿದ್ಯಾ? ಅವ ನೀವು ಇಂಟರ್ವ್ಯೂಲ್ ಆದ್ಮೇಲೆ ಸ್ಟೋರಿ ಕೇಳ್ತಾ ಇದ್ದೀರಾ. ಅವನು ಬಂದ ತಕ್ಷಣ ಮನೆ ಬಾಗಿಲಿಂದ ಆಚೆಲೆ ಮಾತಾಡಿಸಿ ಕಳ್ಸೋನಿದ್ದೆ. ಆದರೆ ನಿನ್ನ ಮುದ್ದಿನ ಮಗಡೆ ಒಳಗೆ ಕರೆದು ಚೇರಾಗಿ ಕುಣ್ಸಿರೋದು. ನಮ್ಮ ಅಸಹಾಯಕ ಕಥೆನ ದುರುಪಯೋಗ ಮಾಡ್ಕೊತಾ ಇದ್ರು ಕಣೋ. ಅದಕ್ಕೆ ಬಾಬಾ, ಇವತ್ತು ಅವ್ನು ಏನು ಹೇಳಿದ್ರು ಹೂ ಹೂ ಅಂದ್ಬಿಟ್ಟು ಕಳಿಸ್ಬಿಡೋಣ. ಆಮೇಲೆ ಜಾನ್ವಿ ಹತ್ರ ಮಾತಾಡಿದ್ರಾಯ್ತು. ಬೇಡ ಬಿಡಿ ಬಾವ, ನೀವು ಈಗಲೂ ಹೂನಿ ಆ ಬೋರ್ಡ್ ಕುತ್ಕೆ ಹಿಡಿದು ಆಚೆ ತಳ್ಬಿಡ್ತೀನಿ. ಕರೆಕ್ಟ್ ಚೆನ್ನಕೇಶ್ವ, ಹಾಗೆ ಮಾಡು. ಜಾನ್ವಿ ಹಾಗೂ ಒಳಗಡೆ ಇದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ಆ ಬೋರ್ಡನ್ನ ಸಾಗಾಕ್ಬಿಡೋಣ. ಬಾ. ನಾನು ಹೇಳಿದ್ದಕ್ಕೆಲ್ಲ ಹೂ ಹೂ ಅಂತ ನೆನ್ಕೊಂಡ್ರೆ ಇವನು ಹಾಗೆ ಮಾಡು ಅಂತ ನನ್ನ ಭಾವ. ಚೆನ್ನಕೇಶ್ವ, ಬಾವ ಏನೋ ಗೊಣಗಾಡ್ತಿದ್ಯಾ? ಏನಿಲ್ಲ ಬಾವ, ನೀವು ಮುಂದೆ ಹೋಗಿ ಆ ಬೋರ್ಡಿಗೆ ಆವಾಜ್ ಆಗ್ತಾ ಇರಿ, ನಾನು ಹಿಂದೆಲೆ ಬಂದ್ಬಿಡ್ತೀನಿ. ನಾನು ಹೋಗಿ ಮಾತಾಡ್ತಾ ಇರ್ತೀನಿ, ನೀನು ಬಾ. ಎಲ್ಲಿ ಹೋದ್ರು ನಮ್ಮ ಬಾವ ಬೆಕ್ಕಿಂತರ ಅಡ್ಡ ಬರ್ತಾನೆ. ಏನಾಗಿದೆ ನಿಮಗೆ? ಹೇಳು ಮೇಲೆ ಅಂದೆ. ಯಾಕೆ ಮಾವ? ಇನ್ನೊಂದ್ಸಲ ಮಾವ ಅಂದ್ರೆ ಹಲ್ಲೋದು ಸುಡ್ತೀನಿ. ನನ್ನ ಅಳಿಯ ಶ್ರೀನಿಧಿ, ಎದ್ದೇಳು. ಎಷ್ಟೊತ್ತು ಮಾಡ್ತೀನೋ ಪಾಯಸನ? ಇನ್ನೊಂದು 10 ನಿಮಿಷ ಮಾವ, ಆಗ್ಬಿಡಿ. ಲೇಟ್ ಆಗುತ್ತಮ್ಮ ಅಳಿಯಂದ್ರಿಗೆ. ಲೇಟ್ ಆದ್ರೆ ಹೊಡ್ತೀನಿ ಅಂತಿದ್ರು, ಬಂದು ತಡಿಯಮ್ಮ. ಮತ್ತು ಸ್ವೀಟು? ಅವ್ರ ಸ್ವೀಟಿನೇ ನೀವು ಕಂಡಿದ್ರಿ ಇವಾಗ. ಅವ್ರಿಗೆ ಯಾವ ಸ್ವೀಟು ಬೇಡ ಕಣಮ್ಮ, ಬಾರಮ್ಮ. ತಪ್ಪು ಮಾಡ್ತೀರಾ ವೆಂಕಟೇಶ್ ಅವರೇ? ಹೋಗೋ. ನಿಮ್ಮ ಮಗಳು ಕೇಳಿದ್ರೆ ಏನು ಹೇಳ್ತೀರಿ? ಮೋಡ ಸತ್ತೋದ ಅಂತೀನಿ. ಬೇಡ. ಹೋಗೋ. ಬೇಡ. ಹೋಗು ಅಂದೆ. ಪ್ಲೀಸ್ ನಿಂತ್ಕೊಳ್ಳಿ. ಸ್ವೀಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡು ಹೋಗಬೇಡಿ ಪ್ಲೀಸ್. ಹೋದ್ರೆ ಹೋಗ್ತಾನೆ ಬಿಡು. ಯಾರು ಏನೇ ಹೇಳಿ, ನೀವು ಹೇಳಿದ್ರಲ್ಲ, ಹೋಗಲ್ಲ ಬಿಡಿ. ಥ್ಯಾಂಕ್ಸ್ ಮಾವ, ನನ್ನ ಜಾನ್ವಿ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಕ್ಕೆ. ನಾಳೆ ನನ್ನ ಜಾನ್ವಿ ನಿಶ್ಚಿತಾರ್ಥನ ಶಾಸ್ತ್ರೋಕ್ತವಾಗಿ ಇಟ್ಕೊತೀನಿ. ಅದು ಸಾಧ್ಯ ಇಲ್ಲ. ಏನಪ್ಪ ಮತ್ತೆ ನಿನ್ನ ರಗಳೆ? ನೀವು ಮನೆಗೆ ಬರೋಕ್ಕೆ ಮೊದಲೇ ಜಾನ್ವಿಗೆ ಹೇಳಿದ್ದೀನಿ ಮಾವ. ಅವಳು ಒಪ್ಪಿಗೆ ತಗೊಂಡೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡು. ಇನ್ನು ಯಾವ ಅಡ್ಡಿ ಆತಂಕನೂ ಇಲ್ಲ.
ಅಲ್ವಾ ಮಾವ? ನಿಂತ ಕಾಲಲ್ಲಿ ನಿಶ್ಚಿತಾರ್ಥ ಆಗೋದಿಲ್ಲ ರೀ. ಕಾರಣ ತಿಳ್ಕೊಬೋದ ವೆಂಕಟೇಶ್ ಅವರೇ? ನನ್ನ ಹೆಂಡತಿ ಊರಲ್ಲಿಲ್ಲ, ಅವಳು ಇಲ್ದೆಲ್ಲ ಎಂಗೇಜ್ಮೆಂಟ್ ಆಗಲ್ಲ. ಹೌದು, ಅಮ್ಮನೂ ಜೊತೆಗಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೂ ವ್ಯವಸ್ಥೆ ಮಾಡಿದ್ರಾಯ್ತು ಬಿಡಿ. ಸುನಂದ ಅಮ್ಮ ಬಂದರು ಅಂತ ಇಟ್ಕೊಳ್ಳಿ, ಈಗಲೇ ಟ್ಯಾಕ್ಸಿ ಕಳಿಸ್ಬಿಡ್ತೀನಿ. ನಾಳೆ ನಿಶ್ಚಿತಾರ್ಧದ ಹೊತ್ತಿಗೆ ಅಕ್ಷತೆ ಕಾರ್ಡ್ ಇಟ್ಕೊಂಡು ನಿಂತಿರಬೇಕು. ಓಕೆ? ಏನೇ ಅದರ ಪ್ರಾಬ್ಲಮ್? ನಾಳೆ ಆಗಲ್ಲ ರೀ. ವಾಟ್ ಈಸ್ ದಿಸ್ ಜಾನ್ವಿ? ಯಾವ ಗ್ಯಾರಂಟಿ ಇಲ್ಲದೆ ಹಣನ ತಂದು ನಿಮ್ಮ ಕೈಲಿಟ್ಟಿದ್ದೀನಿ. ನಿಮ್ಮ ಕೈನ ನನ್ನ ಕೈಲಿ ಕೊಡೋದಕ್ಕೆ ಯಾಕೆ ಈ ಮೀನಾವೇಶ? ವಾಟ್ ಈಸ್ ದ ರೀಸನ್? ನಿಮ್ಮಪ್ಪನಿಗೆ ಜೀವನ ಪರ್ಯಂತ ಕುಂಟು ಕಾಲು ಇಟ್ಕೊಂಡು ಬದುಕಬೇಕು ಅನ್ನೋ ಆಸೆ. ಮೈ ಮೇಲೆ ಬಿದ್ದವ್ರಿಗೆ 3 ಕಾಸು ಬೆಲೆ ಇಲ್ವಂತೆ. ಬೇಡ ಬಿಡಿ ಜಾನ್ವಿ, ಎಂಗೇಜ್ಮೆಂಟು ಬೇಡ, ಮದುವೆನೂ ಬೇಡ. ಬಂದ್ರಿ ಪುರೋಹಿತ್ರೆ. ಪ್ಲೀಸ್ ನಿಂತ್ಕೊಳ್ಳಿ. ಅಪ್ಪನ್ನ ನಾನು ಕನ್ವಿನ್ಸ್ ಮಾಡ್ತೀನಿ. ನೀವು ನಾಳೆ ಎಂಗೇಜ್ಮೆಂಟಿಗೆ ತಯಾರಿ ಮಾಡ್ಕೊಳ್ಳಿ. ಕೊನೆ ಕ್ಷಣದಲ್ಲಿ ಬಣ್ಣ ಬದಲಾಯಿಸ್ತೀಯಾ? ಉಸಿರು ಉಳಿತಾರ. ನನ್ನ ಪ್ರಾಣ ಹೋದ್ರು ಸರಿ, ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಲ್ಲ. ಏಯ್ ಗಿಣಿ, ನೀನು ಹೇಳ್ದಂಗಲ್ಲಮ್ಮ ಕೇಳೋದು, ನಾವು ಹೇಳ್ದಂಗೆ ಮುರಿಯೋದು. ಜಾನ್ವಿ ಹೇಳಿ ಕೇಳಿಸ್ಲಿಲ್ವಾ? ನಾಳೆನೇ ಎಂಗೇಜ್ಮೆಂಟು ಫಿಕ್ಸ್ ಮಾಡಿ. ನನ್ನ ಮಗಳು ಯಾವತ್ತಿದ್ರು ನಿನ್ನ ಹೆಂಡತಿ ಆಗಲ್ಲ. ಅವ್ನ ಗಂಡ ಶ್ರೀನಿಧಿ, ಅವಳು ಅನ್ಪೂರ್ಣಮ್ಮನ ಸೊಸೆ. ಅದೆಲ್ಲ ಫ್ಲಾಶ್ ಬ್ಯಾಕು. ಈಗ ನಾನು ಅವಳು ದುಷ್ಯಂತ. ಸೆಕೆಂಡ್ ಹ್ಯಾಂಡ್ ಆದರೂ ಪರವಾಗಿಲ್ಲ ಅಂತ ಅವಳನ್ನ ಮದುವೆ ಮಾಡ್ಕೋತಾ ಇದ್ದೀನಿ. ಯಾಕೆ ಹೇಳು? ಬಿಕಾಸ್ ಐ ಲವ್ ಜಾನು. ಹಮ್ಮಿಕೊಂಡು ಚಕ್ರ ಮಡ್ಕ ಹಾಕೊಂಡು ಹಣೆ ಕುಂಕುಮ ಇಟ್ಕೊಂಡು ಸ್ಕೂಲ್ ಮಕ್ಕಳ ಥರ ಬಾಯಿ ಮೇಲೆ ಬೆಳ್ಳಿ ಇಟ್ಕೊಂಡು ಕೂತ್ಕೊಂಡ್ರೆ ಸರಿ. ಇಲ್ಲೇ ಇದ್ರೆ ಬೋಟಿ ಕಲಿಜೆಲ್ಲ ಬಿಡ್ತೀನಿ. ಬಿಡಿ ಬಿಡಿ ನಾವು ಬಾವನ. ಬಾಬಾ ಏನಾಗಿಲ್ಲ ತಾನೆ? ಹೇಳ್ಕೊಡ ಮಾವು, ಮರ್ಯಾದೆ ಬೇಡ. ಬಾಯ್ ಬಾಯ್ ಮುಚ್ಕೊಂಡು ಕೂತ. ಈ ಲೋಪ ನನ್ನ ಮಗನಿಗೆ ನನ್ನ ಮಗಳು ಕೊಡೋದ? ಏಯ್ ನೋಡ್ದ ಹೇಗೆ ಮಾತಾಡ್ತಾನೆ ಮುದ್ಕ? ನೀನೇನು ಹುಡುಗ? ಅವ ನೀವು ಸುಮ್ಮನಿರಪ್ಪ ನೀವು. ಏನಿದು ಪ್ರಾಬ್ಲಮ್? ಮುಚ್ಕೊಂಡು ಕೂತಿರ್ಬೇಕು ನಾಳೆ ಎಂಗೇಜ್ಮೆಂಟ್ ಅಲ್ಲಿ ಅಂತ ಹೇಳು. ಯಾವ ಎಂಗೇಜ್ಮೆಂಟ್ ನಡೆಯಲ್ಲ ಅಂತ ಹೇಳು. ಎಂಗೇಜ್ಮೆಂಟ್ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಿದೆ ಅಂತ ಹೇಳು. ಯಾಕೆ ನಿಲ್ಲಿಸ್ಬೇಕು ಅಂತ ಗೊತ್ತಿದೆ ಅಂತ ಹೇಳು. ಸುಮ್ಮನೆ ನಿಂತ್ಕೊಳ್ರಿ. ನನ್ನೇ ಪೋಸ್ಟ್ ಪೋನ್ ಮಾಡ್ಕೊಂಡಿದ್ದೀರಾ? ನೀವ್ ಹೇಳಿದ್ದನ್ನ ಅವ್ರಿಗೆ ಹೇಳಿಕೆ, ಅವ್ರು ಹೇಳಿದ್ದನ್ನ ನಿಮ್ಗೆ ಹೇಳೋದಕ್ಕೆ 5 ನಿಮಿಷ ಸುಮ್ಮನೆ ನಿಂತಿರ್ಬೇಕು. ಇಲ್ಲ ಅಂದ್ರೆ ಬೇಲೂರು ಚಂಕೇಶ್ವರ ಅವತಾರ ತೋರಿಸ್ಬೇಕಾಗುತ್ತೆ ನಾನು. ಸುಮ್ಮನಿರ್ ಬಾಬಾ ನೀನು. ಹಾಗೆ ತಿರ್ಕೊ. ಈಗೇನ್ರಿ ಎಂಗೇಜ್ಮೆಂಟ್ ತಾನೇ? ಆಗುತ್ತೋಗಿ. ಆಗಲ್ವಾ? ಆಗಲ್ಲ ಅಂದ್ರೆ ಜಾನ್ವಿಗೆ ಹಳೇದನ್ನೆಲ್ಲ ಹೇಳ್ತೀನಿ ಅಂತ ಕೂತಿದ್ದಾರೆ, ಪರವಾಗಿಲ್ವಾ? ಆಗ ಜಾನ್ವಿಗೆ ಪೂರ್ತಿ ನೆನಪಿನ ಶಕ್ತಿ ಹೋಗುತ್ತೆ. ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕೊಂಡಾಗ ಆಗಲ್ವಾ? ಸೀರೆ ಮುಳ್ಳಿನ ಮೇಲೆ ಬಿದ್ದಿದೆ ಬಾಬಾ, ಹುಷಾರಲ್ಲಿ ತೆಕ್ಕೋಬೇಕು, ಅರ್ಥ ಮಾಡ್ಕೋ. ಹೋಗ್ರಿ, ನಾಳೆ ಗಣೇಶನ ದೇವಸ್ಥಾನದಲ್ಲಿ ಎಂಗೇಜ್ಮೆಂಟ್ ತಾನೆ, ಬರ್ತೀವಿ ಹೋಗ್ರಿ. ವಿಡಿಯೋ ರೆಕಾರ್ಡ್ ಮಾಡಿಸ್ತಾ ಇದ್ದೀರಲ್ವಾ? ಭಯರಿ ನಿಮಗೆ. ನಾಳೆ ಯಾರಾದ್ರೂ ಬಂದು ಕೇಳಿದ್ರೆ ಹೆಣ್ಣಿಗೆ ಮೆಮೊರಿ ಲಾಸ್ ಆಗಿರೋದು ಗೊತ್ತೇ ಇಲ್ಲ ಅಂತ ಹೇಳೋಕೆ ಪ್ರೂಫ್ ಬೇಕು ತಾನೆ. ಮಾಡ್ಕೊ ಹೋಗ್ರಿ. ನಿಮ್ಮಂತ 3rd ಕ್ಲಾಸ್ ಜನ ಎಷ್ಟೋ ಜನ ನೋಡಿದ್ದೀನಿ. ಆದ್ರೆ ಮೊದಲು ಒಂದು ಮಾತು ಹೇಳ್ತೀನಿ ಕೇಳಿ. ಒಂದು ಹೆಣ್ಣಿನ ತಂದೆ ಮನಸ್ಸು ನೋಯಿಸಿ ಆ ಹುಡುಗಿನ ಮದುವೆ ಆಗ್ತಾ ಇದ್ದೀರಾ, ನೀವು ಉದ್ಧಾರ ಆಗಲ್ಲ ರೀ. ಹೋಗಲ್ಲೇ ಬನ್ನಿ ಬಾಬು, ಇಂಥ ಲೋಫರ್ಗಳು ಸವಾಸ ನಮಗೆ ಬೇಡ. ಬನ್ನಿ. ನಾಳೆ ಎಂಗೇಜ್ಮೆಂಟ್ ಮಾಡ್ಕೋತಾನಂತ ಮದನ್ನು. ನಾಳೆ ಆಗೋದು ಎಂಗೇಜ್ಮೆಂಟ್ ಅಲ್ಲ, ಅವ್ನ್ ತಿತ್ತಿ. ಕೂಗಾಡ್ಬೇಡ್ವೋ? ಜಾನ್ವಿ ಕೇಳಿಸ್ಕೊಂಡ್ರೆ ಕಷ್ಟ. ನನಗೆ ಯಾಕಪ್ಪ ಹೇಳಿಲ್ಲ ನೀವು ಅವ್ನ ಮನೆಗೆ ಬಂದಿದ್ದ ವಿಷಯ? ನನಗ್ ಗೊತ್ತಿದ್ರು ತಾನೆ. ನಾನು ಇರ್ಬೇಕಿತ್ತು ಅವ್ನ ಮನೆಗೆ ಬಂದಾಗ. ಎಲ್ಲಡ್ಕೆ ಹಾಕೊಂಡು ಮಕ್ಕು ಕುಗ್ದು ಆಚೆ ಕಳಿಸ್ತಿದ್ದೆ ಆ ಲೋಫರ್ನ. ಈಗ ಆವೇಶದಿಂದ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಮ್ ಕೈಯಲ್ಲಿ ಆಗಲ್ಲ ಅಂತ ಸುಮ್ನೆ ಕೂತ್ಕೊಳಕ್ ಆಗಲ್ಲಪ್ಪ. ನಾಳೆ ಎಂಗೇಜ್ಮೆಂಟ್ ಆಗೋದ್ರೆ ಅಷ್ಟೇ ನಮ್ ಕತೆ.
ನನಗೂ ಅದೇ ಆತಂಕ ಆಗ್ತಾ ಇರೋದು. ಆದ್ರೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ವೇ? ಅಪ್ಪ, ನಾಳೆ ಎಂಗೇಜ್ಮೆಂಟ್ ತಪ್ಸಕ್ಕಿರೋದು ಒಂದೇ ದಾರಿ. ಏನು? ಈ ಚಾಕುಲಿ ನನ್ನನ್ನು ನಾನು ಚುಚ್ಕೋತೀನಿ, ಹಾಸ್ಪಿಟ್ಲಿಗೆ ಸೇರಿಸಿ. ನನಗೆ ಈ ಥರ ಆಗಿದೆ ಅಂದರೆ ನಾಳೆ ಖಂಡಿತ ಎಂಗೇಜ್ಮೆಂಟ್ ನಡೆಯಲ್ಲ. ನಿನ್ಗೇನ್ ತಲೆ ಕೆಟ್ಟಿದೆಯೇನೋ? ಮಗಳನ್ನ ಕಾಪಾಡೋದಕ್ಕೋಸ್ಕರ ಮಗನ ಅಪ್ಪ ದುಡ್ಲಾ? ಇನ್ನೇನು ಮಾಡೋಕ್ಕಾಗುತ್ತೆ ಅಪ್ಪ? ನಾಳೆ ಎಂಗೇಜ್ಮೆಂಟ್ ಏನಾದರೂ ನಡೆದೋದ್ರೆ ಅಷ್ಟೇ ನಮ್ಮ ಕತೆ. ಹಾಗಂತ ಈ ಥರ ಅನಾಹುತ ಮಾಡ್ಕೊಳ್ಳೋದ? ಈ ಮನೆಗೆ ದಿಕ್ಕು ಅಂತ ಇರೋದು ನೀನು. ನೀನೇ ಈ ಥರ ದುಡುಕಿದ್ರಿ ಹಾಗೋ? ಒಂದು ವಿಷಯ ಹೇಳ್ತೀನಿ, ಅವ್ರೇನಾದರೂ ಐಡಿಯಾ ಮಾಡ್ಬೋದಪ್ಪ? ಕರೆಕ್ಟು, ಹಾಗೆ ಮಾಡು. ನನ್ನ ಡ್ರೀಮ್ ಗರ್ ಜೊತೆ ಎಂಗೇಜ್ಮೆಂಟ್, ಕೊನೆಗೂ ನನ್ನ ಆಸೆ ನೆರವೇರ್ಬಿಡ್ತು. ಮದನ್ ಅವರೇ, ಜಾನ್ವಿ ಶ್ರೀನಿಧಿಗೆ ಮದುವೆ ಆಗಿ 1 ವರ್ಷ ಆಯ್ತು, ಇನ್ನೂ ಡ್ರೀಮ್ ಗರ್ಲ್ ಅಂತಿದ್ದೀರಲ್ರಿ. ಕನಸಿನಲ್ಲೂ ಸೆಕೆಂಡ್ ಹ್ಯಾಂಡ್ ಬಗ್ಗೆನೇ ಕನಸು ಕಾಣಿಸ್ತಿದ್ದೀರಲ್ಲ, ಏನು ಹೇಳಬೇಕು ನಿಮಗೆ? ಏ ಮುಚ್ಚಯ್ಯ ಬಾಯಿ! ಚಿಕ್ಕ ವಯಸ್ಸಿನ ಹುಡುಗಿನ ಮದುವೆ ಆಗ್ತಾ ಇದ್ದೀನಿ ನಿನ್ಗೆ ಹೊಟ್ಟೆ ಕಿಚ್ಚು. ನಿನ್ ಧೈರ್ಯ ಇದ್ರೆ ಜಾನ್ವಿ ಎಷ್ಟು ವಯಸ್ಸಿನ ಹುಡುಗಿನ ಜೊತೆ ಮಾತಾಡ್ಕೊಂಡು ನೋಡೋಣ. ಎಲ್ಲ ನೀವು ಅಂದ್ಕೊಂಡಾಗೆ ನಡೀತಾ ಇದೆ ಅಂತ ಬಲೂನ್ ಥರ ಊದಬೇಡಿ. ವಿಷಯ ಶ್ರೀನಿಧಿಗೆ ಗೊತ್ತಾದ ತಕ್ಷಣ ಬುಲೆಟ್ನಲ್ಲಿ ಬಂದು ಊದಿರೋ ನಿಮ್ಮ ಬಲೂನ್ಗೆ ಪಿಂತ ಅಂತ ಚುತ್ತಾನೆ, ಆಗ ಢಮ್ ಅಂದು ಬಿಡುತ್ತೆ. ಬರ್ಲಿ, ಜಾನ್ವಿ ನನ್ನ ಜೊತೆ ಇರೋವರೆಗೂ ನಾನು ಯಾರಿಗೂ ಕೇರ್ ಮಾಡಲ್ಲ. 25 ವರ್ಷದ ಹುಡುಗಿನ ಮದುವೆ ಆಗ್ತಿದ್ದೀನಿ ಅಂತ 30 ವರ್ಷದ ಹುಡುಗನ ಥರ ಕನಸು ಕಾಣ್ತಾ ಇದ್ರಿ. ಕಾಣಿ ಪರವಾಗಿಲ್ಲ, ಆದರೆ ನಿಮ್ಮ ದೇಹಕ್ಕೆ 60 ಆಯ್ತಲ್ರಿ. ಶ್ರೀನಿಧಿ ಬಂದು ಒಂದು ಪಂಚ್ ಕೊಟ್ರೆ ಪೋಸ್ಟರ್ ಆಗ್ಬಿಡ್ತೀರಿ. ಈ ಸಲ ಬಂದವನ ನಾನು ಮುಟ್ಲಿ, ನನ್ನ ಹತ್ರ ಇರೋ ಪಿಸ್ತೂಲಿಂದ ಅವನ ಢಮ್ ಅನ್ಸ್ಬಿಡ್ತೀನಿ. ಅನ್ಸಿ, ನೀವು ಢಮ್ ಅಂತ ಅನ್ಸಿ. ಆಗ ಜಾನ್ವಿ ಕುತ್ತಿಗೆ ತಾಳಿ ಕಟ್ಟಲ್ಲ, ಪೊಲೀಸ್ನವರು ನಿಮಗೆ ಬ್ರಾಸ್ಲೆಟ್ ತೋರಿಸ್ತಾರೆ, ಸ್ಟೇಷನಲ್ಲೇ ನಿಮಗೆ ಪಿಂಡನೂ ಇಡುತ್ತಾರೆ. ಮುಚ್ಚ ಬಾಯಿ! ನಾನು ಎಂಗೇಜ್ಮೆಂಟ್ ಬಗ್ಗೆ ಖುಷಿ ಪಡ್ತಾ ಇದ್ರೆ ಬರೀ ಅಭಿಷೇಕನ ಮಾತಾಡ್ತೀಯ. ಹುಷಾರಾಗಿರಿಂದಿತ್ತಪ್ಪ. ಎಂಗೇಜ್ಮೆಂಟ್ ಆಗ್ತಾ ಇರ್ಬೋದು, ಆದರೆ ಮದುವೆ ತನಕ ಏನು ಬೇಕಾದ್ರೂ ನಡಿಬೋದು. ಏನೇ ಬಂದರೂ ನಾನು ಎದುರಿಸ್ತೀನಿ. ಶ್ರೀನಿಧಿ ಬಂದು ಏನು ನನ್ನ ಎದುರಿಸೋದು? ನಾನೇ ಅವನಿಗೆ ಶಾಕ್ ಕೊಡ್ತೀನಿ. ಬಾಬಾ ಬಾಬಾ ಬಾಬಾ, ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಬಾಬಾ. ಪ್ರಾಬ್ಲಮ್? ಮಾವಂಗೆ ಏನಾದ್ರು ಆಯ್ತನಾ? ಅಪ್ಪಂಗಲ್ಲ ಬಾಬಾ, ಅಕ್ಕಂಗೆ. ಜಾನುಗೆ ಏನಾಯ್ತು? ಇವತ್ತು ಮದನ್ ಮನೆಗೆ ಬಂದು. ಮದನ್ ಮನೆಗೆ ಬಂದಿದ್ನಾ? ಯಾಕೋ? ಮದನ್ ಮನೆಗೆ ಬಂದು. ಅದು ನಾನು ಹೇಳ್ತೀನಿ ಮಿಸ್ಟರ್ ಶ್ರೀ. ಮದನ್ ಮನೆಗೆ ಬಂದು ನಮ್ಮ ಅಕ್ಕನ ಜೊತೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಯಾಕೆ ಇಷ್ಟು ಕಷ್ಟಪಡ್ತೀವೋ ಬಾಮೈದ? ಅವ್ನು ಹೇಳ್ತಿರೋದು ನಿಜಾನೇನೋ? 100% ನಿಜ ಮಿಸ್ಟರ್ ಶ್ರೀನಿಧಿ. ನಮ್ಮ ಹೊಸ ಬಾವ ಅಕ್ಕನ ಎಂಗೇಜ್ಮೆಂಟು ಅಪ್ಪಿ ತಪ್ಪಿ ನೀವೆಲ್ಲ ಬರೋಕೆ ಹೋಗ್ಬೇಡಿ, ಬಂದರೆ ನಿಮ್ಮ ಹಾರ್ಟ್ ಅಟ್ಯಾಕ್ ಆಗೋದು ಗ್ಯಾರಂಟಿ ಅಂತ ಹೇಳೋ ಬಾಮೈದ. ಆಶ್ವೀಜ ಮಾಸದ ಮಿಥುನ ಲಗ್ನದಲ್ಲಿ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ಈ ಮದನ್ ಕುಮಾರ್ ಸನ್ ಆಫ್ ಗೋವಿಂದಪ್ಪನ ನಿಶ್ಚಿತಾರ್ಥ ನಿಮ್ಮ ಮಾಜಿ ಹೆಂಡತಿ ಜೊತೆ. ಭರ್ಜರಿ ಊಟ ಇರುತ್ತೆ, ಕುಟುಂಬ ಸಮೇತರಾಗಿ ಬಂದು ತಿಂದು ಹೋಗ್ಬೋದು. ಎಷ್ಟು ಜನಕ್ಕೆ ಅವರ ಹೆಂಡತಿ ಬೇರೊಬ್ಬನ ಜೊತೆ ಎಂಗೇಜ್ಮೆಂಟ್ ಮಾಡೋದನ್ನು ನೋಡ್ಕೊಳ್ಳೋ ಅವಕಾಶ ಇರುತ್ತೆ ಮಿಸ್ಟರ್ ಶ್ರೀ. ನೀನು ತುಂಬ ಪುಣ್ಯ ಮಾಡಿದ್ದೆ. ಎಷ್ಟು ಧೈರ್ಯ ನಿನ್ಗೆ? ನನ್ನ ಮನೆಗೆ ಬಂದು ನನ್ನ ಮುಂದೆ ನಿಂತು ನನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ? ಬಾಬಾ ಬಾಬಾ ಪ್ಲೀಸ್ ಬಾಬಾ. ಬೇಡಪ್ಪ ಬೇಡ.
ಪ್ಲೀಸ್ ಬಾಬಾ ಪ್ಲೀಸ್. ಮತ್ತೆ ನಿನ್ ಗತಿ ಕಾಣಿಸ್ತೀನಿ. ನಮ್ಮನೆಗೆ ಬಂದು ಇಷ್ಟೆಲ್ಲ ಮಾತಾಡ್ತೀಯ? ಬಾ ಮಿಸ್ಟರ್ ಶ್ರೀನಿಧಿ, ಬಾ. ಎಷ್ಟು ಹೊಡಿತೀಯ ಹೊಡಿ. ನೀನು ಹೊಡಿಯೋ ಹೇಟು ನನ್ನ ಮೈಗೆ ಬೀಳುತ್ತೆ, ಆದರೆ ನಾನು ಹೊಡಿಯೋ ಹೇಟು ನಿನ್ನ ಹಾರ್ಟಿಗೆ ಬೀಳುತ್ತೆ. ಅದರಿಂದ ಚೇತರಿಸ್ಕೊಳ್ಳೋದಕ್ಕೆ ನಿನ್ನ ಕೈಲಿ ಆಗೋದೇ ಇಲ್ಲ ಮಿಸ್ಟರ್ ಶ್ರೀನಿ. ಮುಚ್ಕೊಂಡು ಹೋಗ್ತಿರ್ಬೇಕಷ್ಟೇ. ಇನ್ನೊಂದು ನಿಮಿಷ ನೀನು ಇಲ್ಲೇ ನಿಂತಿದ್ರೆ ನಿನ್ನ ಎಂಗೇಜ್ಮೆಂಟ್ ಎಲ್ಲ ನಡೆಯೋದು ನಿಂತಿತಿ. ಸದ್ಯದಲ್ಲೇ ನೀನನ್ನು ಪೊಳಗಿಸ್ತೀನಿ. ಬಾಯ್ ಎವ್ರಿಬಡಿ. ಎಂಗೇಜ್ಮೆಂಟ್ ಊಟಕ್ಕೆ ಬರೋದು ಮರಿಬೇಡಿ.